ಬಿಗ್ ಬಾಸ್ 20ನೇ ಸಂಚಿಕೆ ವಾರದ ಕತೆ ಕಿಚ್ಚನ ಜೊತೆ ಸುದೀಪ್ ಅವರಿಂದ ಸ್ಟಾರ್ಟ್ ಆಗುತ್ತದೆ. ಸುದೀಪ್ ನೇರವಾಗಿ ಹಿಂದಿನ ದಿನದ ವಿಟಿ ತೋರಿಸ್ತಾರೆ. ಅಲ್ಲಿ ವೆಂಕಟ್ ಕಿಚನ್ ಗಲೀಜಾಗಿತ್ತು ಎಂದು ಚಂದನ್ ಹತ್ತಿರ ಹೇಳುತ್ತಿರುತ್ತಾರೆ. ನಂತರ ರೆಹಮಾನ್ ಕ್ಯಾಪ್ಟನ್ಶಿಪ್ ಬಗ್ಗೆ ತನಗೆ ಕೆಲಸ ಹೇಳಿದರೆ ಮಾಡಲ್ಲ ಎಂದು ಹುಚ್ಚ ವೆಂಕಟ್ ಸುನಾಮಿ ಕಿಟ್ಟಿ ಹತ್ತಿರ ಹೇಳುತ್ತಾರೆ. ನಂತರ ಪೂಜಾ ಗಾಂಧಿ ತನಗೆ ಮನೆಗೆ ಕಳಿಸ್ಕೊಡಿ ಎಂದು ಹೇಳಿ ಕ್ಯಾಮೆರಾ ಹತ್ತಿರ ಬಂದು ಅಳುತ್ತಿರುತ್ತಾರೆ. ಅನಂತರ ಗಾರ್ಡನ್ ಏರಿಯಾದಲ್ಲಿ ಕಿಟ್ಟಿ ವೆಂಕಟ್ ಬಗ್ಗೆ ಶ್ರುತಿ ಭಾವನಾ ಹತ್ತಿರ ಹೇಳಿ ನಗುತ್ತಿರುತ್ತಾರೆ. ಅದಾದ ಮೇಲೆ ಸುದೀಪ್ ನೇರವಾಗಿ ಕಂಟೆಸ್ಟೆಂಟ್ ಹತ್ತಿರ ಮಾತನಾಡಲು ಹೋಗ್ತಾರೆ. ಮೊದಲು ಅಯ್ಯಪ್ಪ ಗೆಟಪ್ ಚೇಂಜ್ ಮಾಡಿಕೊಂಡ ಬಗ್ಗೆ ಕೇಳ್ತಾರೆ. ಭಾವನಾಗೆ ಏಕೆ ಮಗಳನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಎಂದು ಕೇಳ್ತಾರೆ. ರೆಹಮಾನ್ ಶೇವ್ ಮಾಡಿದ್ದನ್ನು ನೋಡಿ ನ್ಯೂ ಸ್ಟಾರ್ಟ್ ಮಾಡ್ತೀರಾ ಎಂದು ಸುದೀಪ್ ತಮಾಷೆ ಮಾಡ್ತಾರೆ. ನಂತರ ವೆಂಕಟ್ಗೆ ಟೀ ಹೇಗಿತ್ತು ಎಂದೆಲ್ಲ ಕೇಳ್ತಾರೆ. ಅದಾದ ಮೇಲೆ ಸುದೀಪ್ ಚಂದನ್ಗೆ ಕೆಂಪೇಗೌಡ ಗೆಟಪ್ಗೆ ಚೇಂಜ್ ಆದ ಬಗ್ಗೆ ಕೇಳ್ತಾರೆ. ಮಾಸ್ಟರ್ ನನಗೆ ಕ್ಯಾಪ್ಟನ್ಶಿಪ್ ಹೇಗಿತ್ತು ಎಂದೆಲ್ಲ ಕೇಳ್ತಾರೆ. ಶ್ರುತಿಗೆ ಎಲ್ಲರೂ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ ದೃಶ್ಯ ತುಂಬಾ ಅದ್ಭುತವಾಗಿತ್ತು ಎಂದು ಸುದೀಪ್ ಹೇಳ್ತಾರೆ. ಏಕವಚನದಲ್ಲಿ ಮಾತನಾಡುವುದರಿಂದ ಮನುಷ್ಯ ಸಣ್ಣವನಾಗಲ್ಲ, ಅವರ ಥಾಟ್ ಕಾಣುತ್ತೆ ಎಂದು ಸುದೀಪ್ ಇಂಡೈರೆಕ್ಟ್ ಆಗಿ ಹುಚ್ಚ ವೆಂಕಟ್ಗೆ ಟಾಂಗ್ ಕೊಡ್ತಾರೆ. ಆಮೇಲೆ ರೆಹಮಾನ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಅರಸನ ಕ್ಯಾರೆಕ್ಟರ್ ಮಾಡಿದ ಬಗ್ಗೆ ಕೇಳ್ತಾರೆ. ಅದಕ್ಕೆ ರೆಹಮಾನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಬಿಹೇವ್ ಮಾಡಿದೆ ಎಂದು ಹೇಳ್ತಾರೆ. ನಂತರ ಪೂಜಾ ಗಾಂಧಿ ಕನ್ನಡದ ಬಗ್ಗೆ ಸುದೀಪ್ ತಮಾಷೆ ಮಾಡ್ತಾರೆ. ಊಟ ತಿಂಡಿ ಲೆಕ್ಕ ಹಾಕುವ ಬಗ್ಗೆ ಸುದೀಪ್, ಶ್ರುತಿ, ರೆಹಮಾನ್, ಪೂಜಾ ಅವರನ್ನು ಕೇಳುತ್ತಾರೆ. ರೆಹಮಾನ್ ಮತ್ತು ಪೂಜಾ ನಡುವೆ ಇರೋ ಮನಸ್ತಾಪ ಕ್ಲಿಯರ್ ಮಾಡ್ತಾರೆ. ನಂತರ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಇತಿಹಾಸದಲ್ಲಿ ಒಬ್ಬ ಕಂಟೆಸ್ಟೆಂಟ್ ಅಂದರೆ ಹುಚ್ಚ ವೆಂಕಟ್ ರವಿ ಮುರೂರ್ಗೆ ಶೋ ಅಲ್ಲೇ ಹೊಡಿತಾರೆ. ರವಿ ಮುರೂರ್ ಸುದೀಪ್ ಹತ್ತಿರ ಮಾತನಾಡುವಾಗ ಹುಚ್ಚ ವೆಂಕಟ್ ಎದ್ದು ಬಂದು ಹೊಡಿತಾರೆ. ಸುದೀಪ್ ಅದಕ್ಕೆ ಹುಚ್ಚ ವೆಂಕಟ್ಗೆ ಚೆನ್ನಾಗಿ ಕ್ಲಾಸ್ ತಗೋತಾರೆ ಮತ್ತು ಹುಚ್ಚ ವೆಂಕಟ್ ಅವರನ್ನು ಬಿಗ್ ಬಾಸ್ ಮನೆಯಿಂದ ಆಚೆಗೆ ಕಳಿಸ್ತಾರೆ. ನಂತರ ಮನೆಯಲ್ಲಿ ರೆಹಮಾನ್ ಕೂಡ ವೆಂಕಟ್ ಮಾಡಿದ್ದಕ್ಕೆ ಬೈತಾರೆ. ಮನೆಯಿಂದ ಆಚೆ ಹಾಕುವುದಕ್ಕಿಂತ ಬೇರೆ ಶಿಕ್ಷೆ ಇಲ್ಲ ಎಂದು ಶ್ರುತಿ ಎಲ್ಲರಿಗೂ ಹೇಳ್ತಾರೆ. ನಂತರ ಸುದೀಪ್ ರವಿ ಮುರೂರ್ ಅವರ ಮನೆಯವರಿಗೆ ನಡೆದ ಬಗ್ಗೆ ಕ್ಷಮೆ ಕೇಳ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.